ಸಾರಿ ಸರ್. ಪರವಾಗಿಲ್ಲ. ನಿನ್ನಂತ ಅಂದವಾಗಿರೋ ಹುಡುಗಿ ಎಷ್ಟು ಸಲ ಗುದ್ದಿದ್ರು ನೋವೇ ಆಗಲ್ಲ. ನಿನ್ ಕೂದ್ಲು ಎಷ್ಟು ಚೆನ್ನಾಗಿದೆ. ಕೂದ್ಲಿಗೆ ಯಾವ ಆಯಿಲ್ ಹಾಕ್ತೀಯಾ? ಗೊತ್ತಿಲ್ಲ, ಶಾಪನ್ನ ಕೇಳ್ಬೇಕು. ಶಾಪ್ ಅನ್ನು ಕೇಳ್ಬೇಕಾ? ಕೋಕೋನಟ್ ಆಯಿಲ್ ಹಾಕ್ತೀನಿ. ಓ ಸರಿ ಸರಿ ತಗೋ. ನಿನಗೋಸ್ಕರ ಹಲ್ವಾ ತಗೊಂಬಂದಿದ್ದೀನಿ, ತಿನ್ನು. ನಂಗೆ ಅಭ್ಯಾಸ ಇಲ್ಲ. ಪರವಾಗಿಲ್ಲ, ಒಂದ್ಸಲ ತಿಂದ್ರೆ ಅಭ್ಯಾಸ ಆಗೋಗ್ಬಿಡುತ್ತೆ. ತಿನ್ನು. ನಂಗೆ ಬೇಡಪ್ಪ, ನಂಗೆ ಬೇಡ. ತಗೋ, ಈ ಬಾಕ್ಸ್ ಪೂರ್ತಿ ಇಟ್ಕೋ. ಇದನ್ ತಿಂದ್ರೆ ಇನ್ನೂ ಅಂದ್ವಾಗ ಕಾಣ್ತೀಯ. ಅಳಿ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನೋಡಿ ಅತ್ತೆ, ನಾನ್ ನಿಮ್ ಮಗಳಿಗೋಸ್ಕರ ಹಲ್ವಾ ತಗೊಂಬಂದ್ರೆ ಇವಳು ಎಲ್ಲ ಕಿತ್ಕೊಂಡು ತಿಂತದಾಳೆ. ಏನೇ ಹಲ್ವಾ ತಿನ್ನೋಕೆ ಅಷ್ಟಿಷ್ಟ ಆದ್ರೆ ಕೇಳಿ ಇಸ್ಕೊಂಡ್ ತಿನ್ಬೇಕೇ ಹೊರ್ತು ಹೀಗೆ ದೌರ್ಜನ್ಯದಿಂದ ಕಿತ್ಕೊಂಡ್ ತಿಂತಾರ? ಅದು ಬೇರೆ ಗಂಡಸ್ರ ಹತ್ರ ಕಿತ್ಕೊಂಡ್ ತಿನ್ನಕ್ಕೆ ನಾಚಿಕೆ ಆಗಲ್ವಾ? ಅಯ್ಯೋ, ನಾನು ಕಿತ್ಕೊಳ್ಳಿಲ್ಲ, ಅವರೇ ಕೊಟ್ಟಿದ್ದು. ನೋಡಿದ್ರ ಅತ್ತೆ, ಇವಳನ್ನ ಕಟ್ಕೊಂಡಿರೋ ಹೆಂಡ್ತಿನ್ ಬಿಟ್ಟು ಬೇರೆ ಹೆಂಗಸ್ರನ್ನ ಕಣ್ಣೆತ್ತಿ ಕೂಡ ನೋಡಲ್ಲ. ಅಂತದ್ರಲ್ಲಿ ನಾನು ಈ ಹುಡುಗಿಗೆ ಹಲ್ವಾ ಕೊಡ್ತೀನಾ? ಏಯ್, ನನ್ ಅಳಿಯನ್ ಕ್ಯಾರೆಕ್ಟರ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡ್ ಹೋಗು ಇಲ್ಲಿಂದ. ಆಯ್ತು. ನಿಂತ್ಕೋ. ಆ ಕಡೆಗೆ ಎಲ್ಲಿ ಹೋಗ್ತಿದ್ಯಾ? ರಾಮೂರ್ ಹತ್ರಕ್ಕೆ. ರಾಮುನಾ? ಆಗ್ಲೇ ಏಕವಚನದಲ್ಲಿ ಕರೆಯೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ಅಂತ ಆಯ್ತು. ಇವಳು ತೀರಾ ಮಿತಿ ಮೀರ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಬೇರೆ ಗಂಡಸರ ರೂಮಲ್ಲಿ ನಿನಗೇನೆ ಕೆಲ್ಸ? ಅದೇನ್ ಹಾಕಿ ಹೇಳ್ತೀರಾ? ನಾನು ಇಲ್ಲಿಗೆ ಬಂದದ್ದು ಅವ್ರಿಗೆ ಸರ್ವಿಸ್ ಮಾಡಕ್ಕೆ ಅಲ್ವಾ? ಏನು, ರೂಮಿಗೆ ಹೋಗಿ ಅವ್ರ ಪಕ್ಕ ಮಲ್ಕೊಳ್ದೆ ಇದ್ರೆ ನೀನ್ ಸರ್ವಿಸ್ ಮಾಡಕ್ ಆಗಲ್ವಾ? ಏನು ಅಗತ್ಯ ಇಲ್ಲ. ನೀನ್ ಹೋಗಿ ಹೊರಗಡೆ ಮಲ್ಕೋ, ನಾನು ಹೋಗಿ ಅವ್ರ ರೂಮಲ್ಲಿ ಮಲ್ಕೋತೀನಿ. ಅಲ್ಲ ಅಜ್ಜಿ, ನೀವ್ಯಾಕೆ ಹೋಗಿ ಅವ್ರ ರೂಮಲ್ಲಿ ಮಲ್ಕೋತೀರಾ? ಹೇಳಿ ಅಜ್ಜಿ. ಅಂದ್ರೆ ನನ್ನ ಉದ್ದೇಶ ಅದಲ್ಲ. ಅವರು ಮಂಚದ ಮೇಲೆ ಮಲ್ಕೊಂಡ್ರೆ ನಾನು ದೂರದಲ್ಲಿ ಮಲ್ಕೊಂಡು ನೋಡ್ಕೊಳ್ತೀನಿ. ಅಷ್ಟಕ್ಕೂ ಆ ಪಾಡ್ ನಿಮ್ಗೆ ಯಾಕೆ ಅಜ್ಜಿ? ಅವ್ರೇನಾದ್ರೂ ನಮ್ ಸ್ವಂತ ತಾತನಾ? ನೀವು ಹತ್ರನೇ ಇದು ಯೋಗಕ್ಷೇಮ ನೋಡ್ಕೊಳ್ಳೋದಿಕ್ಕೆ? ಹಾ, ಅದು ಕೂಡ ನಿಜಾನೇ ಅನ್ಕೋ. ಅವರು ಎಷ್ಟೇ ಆಗ್ಲಿ ನಮ್ ಬಿಸ್ನೆಸ್ಗೆ ಓನರ್ ಅಲ್ವಾ, ಅದಕ್ಕೆ. ಓ, ಅತ್ತೇ, ನೀವು ನನ್ನ ಮಾತನ್ನ ಕೇಳಲ್ಲ ನೋಡಿ. ಇವಾಗ ಅವನು ಎಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಅಂತ. ಸರಿ ಸರಿ ಬಿಡು, ನಾನು ಹೋಗಿ ಹಾಲಲ್ಲಿ ಮಲ್ಕೊಳ್ತೀನಿ, ನೀನು ಹೋಗಿ ಹೊಸ್ಲಲ್ಲಿ ಮಲ್ಕೋ. ಅರ್ಥ ಆಯ್ತಾ? ಆಯ್ತು. ಹೋಗು. ಅತ್ತೆಯವ್ರ ಟೆನ್ಷನ್ ನೋಡ್ತಾ ಇದ್ರೆ ಮಾವನವ್ರನ್ನ ಗಂಡ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಈ ಮನೇಲಿ ಉಳಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ಎಲ್ಲ ನನ್ನ ಕರ್ಮ. ಏನ್ರಿ, ಅಜ್ಜಿ ವರ್ತನೆ ನೋಡ್ತಾ ಇದ್ರೆ ತಾತನ್ನ ಖಂಡಿತ ಬಿಟ್ಕೊಡೋ ತರ ಕಾಣ್ತಿಲ್ಲ. ಹೌದು ಮೈಥಿಲಿ, ಆ ದಿನನೂ ತುಂಬಾ ಹತ್ರದಲ್ಲೇ ಇದೆ. ಏಯ್, ಇಲ್ಲೇ ಮಲ್ಕೋ. ಏಯ್, ಆ ಕಡೆ ಯಾಕೆ ತಿರ್ಕೊಂಡ್ ಮಲ್ಕೊಂಡಿದ್ಯಾ? ಈ ಕಡೆ ತಿರ್ಕೋ. ಏಯ್, ಮಲ್ಕೋ. ಅಯ್ಯೋ ಶ್ರೀರಾಮಚಂದ್ರ ಪ್ರಭು, ತುಂಬಾ ಹೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಹೌದಮ್ಮ, 8 ಗಂಟೆ ಆಗ್ಬಿಟ್ಟಿದೆ. 8 ಗಂಟೆ ಆಗ್ಬಿಟ್ಟು. ಹೌದು, ನಿಮ್ಮಪ್ಪ ಎಲ್ಲಿ? ಏನೋ ಗೊತ್ತಿಲ್ಲಮ್ಮ, ಬಹುಶಃ ಸ್ನಾನಕ್ಕೆ ಹೋಗಿರ್ಬೋದು. ಮತ್ತೆ ಕಾಜಲ್? ಅವಳು ಕೂಡ ಸ್ನಾನಕ್ಕೆ ಹೋಗಿದ್ದಾಳಮ್ಮ. ಆ, ಇಬ್ರು ಸೇರಿ ಸ್ನಾನಕ್ಕೆ ಹೋಗಿದಾರ? ಅವ್ವ, ಎಷ್ಟು ಕೀಳ್ಮಟ್ಟಕ್ಕೆ ಇಳಿದ್ರು. ಅಮ್ಮ, ಅಪ್ಪನ್ ಬಗ್ಗೆ ಅಷ್ಟು ಚೀಪ್ ಆಗಿ ಯೋಚನೆ ಮಾಡ್ಬೇಡ. ಅಪ್ಪ ಭಗವಂತ, ಆ ರಾಕ್ಷಸಿ ನನ್ ಗಂಡನ್ನ ಬಲೆಗೆ ಹಾಕೊಂಡು ನನ್ನಿಂದ ದೂರ ಮಾಡೋ ಹಾಗಿದ್ದಾಳೆ.
ಏನೇ ತ್ರಿಷಾ, ಕಾಜಲ್ ಎಲ್ಲಿ ಅಂತ ನೋಡಿದ್ಯಾ? ನಾನು ನನ್ ಕಣ್ಣಾರೆ ನೋಡ್ದೆ. ಹೌದಾ? ಎಲ್ಲಿದ್ದಾಳೆ? ಇನ್ನೆಲ್ಲಿರ್ತಾಳೆ? ಹೊರಗಡೆ ರಾಮಯ್ಯನವ್ರಿಗೆ ಮಸಾಜ್ ಮಾಡ್ತಿದ್ದಾಳೆ. ಮಸಾಜ್. ಆ? ಏನು? ಅವ್ರಿಗೆ ಮಸಾಜ್ ಮಾಡ್ತಾ ಇದ್ದಾಳಾ? ಆ ಅಸಹ್ಯವಾದ ರೊಮ್ಯಾಂಟಿಕ್ ಸೀನ್ ನೋಡಕ್ಕಾಗ್ದೆ ಓಡ್ ಬಂದ್ಬಿಟ್ಟೆ. ಅಯ್ಯೋ ದೇವ್ರೆ, ಯಾವ ಮಟ್ಟಕ್ ಬಂದ್ಬಿಟ್ಟಿದ್ದಾರೆ. ಈ ವಯಸ್ಸಲ್ಲಿ ಮಸಾಜ್ ಬೇಕಂತೆ. ಮಸಾಜ್ ಮಾಡ್ತೀನಿ ಇರು ಅವ್ರಿಗೆ. ಕಾಜಲ್! ಅಮ್ಮ, ತ್ರಿಷಾ, ಏನಾಯ್ತು? ಅತ್ತೆ ಯಾಕೆ ಕೋಪದಲ್ಲಿ ಹೋಗ್ತಾ ಇದಾರೆ? ಹೊರಗಡೆ ಮಸಾಜ್ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳಿದಕ್ಕೆ ಹೆದರ್ಕೊಂಡು ಓಡ್ ಹೋದ್ರು. ಮಸಾಜಾ? ಯಾರ್ಗೆ? ಬನ್ನಿ ತೋರಿಸ್ತೀನಿ. ನಡಿ. ಏ ಕಾಜಲ್, ಎಷ್ಟೇ ಧೈರ್ಯ ನಿನ್ಗೆ? ಅವ್ರಿಗೆ ನೀನ್ ಮಸಾಜ್ ಮಾಡ್ತಾ ಇದ್ಯಾ? ಅವ್ರಿಗೆ ಈ ವಯಸ್ಸಲ್ಲಿ ಇದೆಂತ ಕೆಟ್ಟ ಬುದ್ಧಿ? ಒಂದ್ ಮೂಲೆಲ್ ಕುತ್ಕೊಂಡು ರಾಮ ಕೃಷ್ಣ ಅಂತ ಜಪ ಮಾಡೋ ವಯಸ್ಸಲ್ಲಿ ನಿಮ್ಗೆ ಇವಳ ಕೈಯಿಂದ ಮಸಾಜ್ ಬೇಕಾ? ಮಸಾಜು ತಪ್ಪೇನಿದೆ ಜಾನಕಮ್ಮನವ್ರೆ, ಮೈಯೆಲ್ಲ ಬಿಗಿ ಆಗ್ಬಿಟ್ಟಿದೆ. ಮಸಾಜ್ ಮಾಡ್ದೇನೆ ಆ ಬಿಗಿ ಕಮ್ಮಿ ಆಗಲ್ಲ. ನಿಮಗ್ ಮಾಡಿ ಅಂತಂದ್ರೆ ನೀವು ಮಾಡ್ಬಿಡ್ತೀರಾ? ನಾನ್ ಯಾಕೆ ಮಾಡ್ಲಿ? ನಾನೇನಾದ್ರೂ ನಿಮ್ ಹೆಂಡ್ತಿನಾ? ಅದಕ್ಕೆ ಇವಳ ಹತ್ರ ಮಾಡಿಸ್ಕೊತಾ ಇರೋದು. ಹಾಗಾದ್ರೆ ಅವಳು ನಿಮ್ ಹೆಂಡ್ತಿನಾ? ಅಜ್ಜಿ, ನೀವು ಅನಗತ್ಯವಾಗಿ ಕೋಪ ಮಾಡ್ಕೋತಾ ಇದ್ದೀರಾ. ಇಷ್ಟಕ್ಕೂ ಕಾಜಲ್ ಬಂದಿರೋದು ತಾತಂಗೆ ಸರ್ವಿಸ್ ಮಾಡೋಕಲ್ವಾ? ಹಾಗಿರುವಾಗ ಮಸಾಜ್ ಮಾಡಿದ್ರೆ ತಪ್ಪೇನು? ತಪ್ಪೋ ಒಪ್ಪೋ, ನಿನ್ ಗಂಡನ್ಗೆ ಬೇರೆ ಹುಡುಗಿ ಬಂದು ಮಸಾಜ್ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ ನನ್ ಹೊಟ್ಟೆ ಉರಿ. ಅಜ್ಜಿ, ತಾತನ್ಗೆ ಕಾಜಲ್ ಮಸಾಜ್ ಮಾಡೋದಕ್ಕೂ ನನಗ್ ಬೇರೆ ಹುಡುಗಿ ಮಸಾಜ್ ಮಾಡೋದಕ್ಕೂ ಏನ್ ಸಂಬಂಧ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ನೀನ್ ಸುಮ್ನಿರೋ. ಅಯ್ಯೋ ಅತ್ತೆ, ಇಲ್ ನೋಡಿ. ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಮಸಾಜ್ ತಾನೇ, ಮಾಡ್ಲಿ ಬಿಡಿ. ನೀನ್ ಬಾಯಿ ಮುಚ್ಚು. ಅಜ್ಜಿ, ಅಯ್ಯೋ ಅಜ್ಜಿ, ಅಯ್ಯೋ ಅಜ್ಜಿ. ಏಯ್ ಕಾಜಲ್, ನಿಲ್ಲಿಸ್ತ್ಯಾ ಇಲ್ವಾ? ನೀನ್ ಬಂದಿದ್ದ ಅವ್ರಿಗೆ ಸರ್ವಿಸ್ ಮಾಡಕ್ಕ ಅಥವಾ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಅವ್ರ ಆಸ್ತಿ ಹೊಡಿಯಕ್ಕ? ತ್ರಿಷಾ, ಅವಳವ್ರನ್ನ ಬುಟ್ಟಿಗೆ ಹಾಕೊಂಡ್ರೆ ನನಗ್ ಸೇರ್ಬೇಕಾಗಿರೋ ಆಸ್ತಿನೂ ಕೈಜಾರ್ ಹೋಗುತ್ತಾ? ಆಂಟಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಇದು ಹುಡುಗಿನೋ ಹುಡುಗಾನೋ ಅಂತ ನಾನ್ ಪ್ರೂವ್ ಮಾಡಿ ನಿಮಗ್ ತೋರಿಸ್ತೀನಿ. ತ್ರಿಷಾ, ತ್ರಿಷಾ, ಏನ್ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಈ ನೀರಿಗೆ ನನ್ನ ಬಿಗ್ಗು ಬಿದ್ದೋಗೋ ತರ ಇದೆ. ಬಂಗಾರ, ಕಾಜಲ್. ಕಾಜಲ್ ಬೇಕಾ? ಕಾಜಲ್ ನಿಮ್ಗೆ? ಅಲ್ಲ, ಮಸಾಜ್ ಮಾಡ್ತಿದ್ಲಲ್ಲ ಅದಕ್ಕೆ. ಇವ್ರಿಗೆ ಮಸಾಜ್ ಬೇಕಂತೆ. ಕೆರೆಲಿ ಎಮ್ಮೆ ತೊಳ್ದ ಹಾಗೆ ತೊಳಿರಿ. ಆ? ಅತ್ತೆ, ಅಮ್ಮ, ಆಂಟಿ, ಆ ಕಾಜಲ್ ಓಡ್ ಹೋಗೋವಾಗ ಕೂದ್ಲು ಹಿಡ್ಕೊಂಡು ಓಡ್ ಹೋದ್ಲು, ನೋಡಿದ್ರ? ಹೌದು ನೋಡ್ದೆ. ಅವಳು ಯಾಕೆ ಹಾಗೆ ಹಿಡ್ಕೊಂಡಿದ್ಲು ಗೊತ್ತಾ? ಯಾಕೆ? ಅದು ಆರ್ಟಿಫಿಷಿಯಲ್ ಆಗಿರೋದಕ್ಕೆ. ಅದು ಒರಿಜಿನಲ್ ಕೂದ್ಲಲ್ಲ, ವಿಗ್ಗು ಆಂಟಿ, ವಿಗ್ಗು. ನೀನ್ ಹೇಳ್ತಾ ಇರೋದು ನಿಜನಾ? ಪ್ರೂವ್ ಮಾಡ್ತೀನಿ, ಬನ್ನಿ. ಏನಂದ್ರೆ
ಈಗ ನೋಡ್ತಾ ಇದ್ರೆ ತ್ರಿಷಾಗೆ ಅನುಮಾನ ಬಂದಿರೋ ಹಾಗಿದೆ. ಅದಕ್ಕೆ ಅದು ಒರಿಜಿನಲ್ ಕೂದ್ಲಾ ವಿಗ್ಗ ಅಂತ ಟೆಸ್ಟ್ ಮಾಡೋದಕ್ಕೆ ಅವ್ನ್ ರೂಮ್ ಬಾಗ್ಲು ಬಡಿತಾಳೆ ಅನ್ಸತ್ತೆ. ನಾ ಹೋಗಿ ಏನಾದ್ರೂ ಮಾಡ್ಬೇಕು ರೀ, ಇಲ್ಲ ಅಂದ್ರೆ ಬಂಟಿ ಸಿಕ್ಕಾಕೋತಾನೆ. ಅವನ್ ಮಾತ್ರ ಸಿಕ್ಕಾಕೋಬಾರ್ದು. ಬಾ 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 ನಡಿ. ಅಬ್ಬಾ ದೇವ್ರೆ, ಇನ್ನೊಂದು ಸ್ವಲ್ಪ ಹೊತ್ತಿದ್ರು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಕಾಜಲ್, ಕಾಜಲ್ ಬಾಗಿಲ್ ತೆಗಿ. ಕಾಜಲ್ ಬಾಗಿಲ್ ತೆಗಿ. ಯಾರೋ ಬಾಗ್ಲು ತಡ್ತಿದಾರಲ್ಲ, ಯಾರು? ಕಾಜಲ್ ಬಾಗಿಲ್ ತೆಗಿ. ಏ ಕಾಜಲ್ ಬಾಗಿಲ್ ತೆಗಿ. ಅಯ್ಯೋ, ವಿಗ್ ಬೇರೆ ಒಣಗಕ್ಕೆ ಹಾಕಿದ್ದೀನಿ. ಈಗೇನಾದ್ರೂ ಇವರು ವಿಗ್ ಇಲ್ದ ನನ್ನ ನೋಡ್ಬಿಟ್ರೆ ನನ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ. ತೆಗಿ ಬಾಗಿಲ್ ತೆಗಿ. ಕಾಜಲ್, ಅಯ್ಯೋ, ಏನ್ ಮಾಡ್ಲಿ? ಎಷ್ಟೊತ್ತು ಕಾಜಲ್? ಬಾಗಿಲ್ ತೆಗಿ. ಬಾಗಿಲ್ ತೆಗಿ. ಎಷ್ಟೊತ್ತು ಬೇಕು? ಆಂಟಿ, ನನ್ನ ಅನುಮಾನ ನಿಜಾನೇ. ಆ ಬಂಟಿನೇ ಕಾಜಲ್ ಗೆಟಪ್ಪಲ್ ಬಂದಿರೋದು. ಅದಕ್ಕೆ ವಿಗ್ ನೆಂದ್ ಹೋಗಿದ್ದಕ್ಕೆ ಇಲ್ಲಿಗ್ ಬಂದು ಒಣಗ್ ಹಾಕಿದಾನೆ. ನಾವ್ ಒಳಗ್ ಹೋದ್ರೆ ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ಬಾಗಿಲ್ ತೆಗಿತಾ ಇಲ್ಲ. ಅಷ್ಟೇ ಅಂತ್ಯಾ? ಹೌದಾಂಟಿ. ಹಾಗಾದ್ರೆ ಇನ್ಯಾಕ್ ತಡ? ಬಾಗಿಲ್ ಒಡೆದು ಒಳಗ್ ಹೋಗೋಣ. ಬಾಗಿಲ್ ತೆಗಿ ಕಾಜಲ್. ಅತ್ತೆ, ಏನಾಯ್ತು? ಏನು ಅಂತ ಕೇಳ್ತಾ ಇದ್ಯಲ್ಲ. ಕಾಜಲ್ ನಿಜವಾಗ್ಲೂ ಹೆಣ್ಣೇನಾ ಅಥವಾ ಗಂಡ? ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ಹೌದು ಕಣೋ, ತಲೆ ಒತ್ತಾಯ್ತು ಅಂತ ಒಳಗ್ ಹೋದ್ಲು. ಬಾಗಿಲ್ ಎಷ್ಟೇ ಬಳಿದ್ರು ಬಾಗಿಲ್ ಓಪನ್ ಮಾಡ್ತಾ ಇಲ್ಲ. ತ್ರಿಷಾ, ಬಾಗಿಲ್ ತಟ್ಟು. ಈ ತ್ರಿಷಾ ಪೂರ್ತಿ ಅನುಮಾನ ಬಂದಿರೋ ಹಾಗಿದೆ. ಅದಕ್ಕೆ ಅತ್ತೆಗೆ ಹೇಳ್ಕೊಟ್ಟು ಇಷ್ಟು ರಾಮಾಯಣ ಮಾಡ್ತಾ ಇದ್ದಾಳೆ. ಅರ್ಜೆಂಟ್ ಆಗಿ ಏನಾದ್ರೂ ಮಾಡಿ ಬಂಟಿನ ಕಾಪಾಡ್ಬೇಕು. ಆದ್ರೆ ಹೇಗೆ? ಕಾಜಲ್, ಕಾಜಲ್, ಏನಾದ್ರೆ ನಾನು ಹೇಗೆ ಬರ್ತೀನಿ. ಹೋಗು. ಕಾಜಲ್, ಬಾಗಿಲ್ ತೆಗಿತೀಯಾ ಇಲ್ಲ ಒಡೆದು ಒಳಗ್ ಬರ್ಬೇಕಾ? ಕಾಜಲ್, ಕಾಜಲ್. ಅಕ್ಕ, ಬೇಗ ಬಾರಕ್ಕ. ಹೀಗಾದ್ರೂ ಮಾಡಿ ನನ್ ಕಾಪಾಡಕ್ಕ, ಇಲ್ಲಾಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಕ್ಕ. ಕಾಜಲ್, ಬಾಗಿಲ್ ತೆಗಿ. ಬಾಗಿಲ್ ತೆಗಿ. ತೆಗಿತಾನೆ ಇಲ್ವಲ್ಲ? ಬಾಗಿಲ್ ತೆಗಿ. ಸಿಸ್ಟರ್, ನೋಡೋಣ, ಬಾಗ್ಲಿ ತೆಗಿತಾ ಇಲ್ಲ. ನೀನ್ ಈ ಕಡೆ ಬಾ. ಆ ಬಾಗ್ಲಿ ವಿಷಯ ನಾನ್ ನೋಡ್ಕೋತೀನಿ. ಬಂಟಿ, ಏ ಬಾ ಈ ಕಡೆ ಬಾ. ಬೇಕಾ? ಇದ್ ತಗೋ, ಇದನ್ ತಗೊಂಡು ತಲೆ ಕಟ್ಕೋ. ಸರಿ ಬಂಟಿ, ನಾನು ಆ ಕಡೆಯಿಂದ ಬರ್ತೀನಿ. ಓಕೆನಾ? ಅಮ್ಮ, ಅಮ್ಮ, ಏನಿದು? ನಾನ್ ಬರೋರ್ಗು ಕಾಯಕ್ಕಾಗಲ್ವಾ? ನಿನ್ನಂತ ಸುಂದರವಾಗಿರೋ ಫಿಗರ್ ನೋಡಿದ್ರೆ ಯಾರು ಸುಮ್ನಿರ್ತಾರೆ? ಏನೋ ಹೇಳಿದ್ರಿ? ಅದು ನೀನ್ ಬಾಗಿಲ್ ತೆಗಿಲಿಲ್ವಲ್ಲ, ಅದಕ್ಕೆ ಬಾಗಿಲು ಹೊಡೆದು ಒಳಗಡೆ ಬಂದೆ. ಆದ್ರೂ ಬಾಗಿಲ್ ತೆಗಿಯೋದಕ್ಕೆ ಯಾಕೆ ಇಷ್ಟೊತ್ತು? ನಾನು ವಾಶ್ರೂಮ್ ಅಲ್ಲಿ ಇದ್ದೆ. ಬರೋರ್ಗು ಕಾಯಕ್ಕಾಗಲ್ವಾ? ಏನ್ ಮಾಡಕ್ಕಾಗತ್ತೆ? ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಅವಂತರ ಮಾಡ್ಬಿಟ್ರು. ಏನ್ ಕಾಜಲ್, ಸ್ನಾನ ಮಾಡಿದ್ಯಾ? ಎಲ್ ಮಾಡ್ಲಿ? ನಾನ್ ಸ್ನಾನಕ್ ಹೋಗ್ತಿದ್ದ ಹಾಗೆ ಇವರೆಲ್ಲ ಬಾಗ್ಲು ತಡ್ತಾ ಎಷ್ಟು ತೊಂದರೆ ಕೊಟ್ರು. ಅಯ್ಯೋ ದೇವ್ರೆ, ನಾನಿಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡಿದೆ. ಇವರೇನಾದ್ರೂ ವಿಗ್ ನೋಡ್ಬಿಟ್ರೆ ಇಷ್ಟು ಕಷ್ಟಪಟ್ಟಿದ್ದೆಲ್ಲ ನಾಶ ಆಗೋಗುತ್ತೆ. ಅಬ್ಬಾ, ಅಕ್ಕ ಹೇಗೋ ಕಾಪಾಡದ್ಲು. ಕಾಜಲ್ ಹೇಳಿದಲ್ವಾ ಸ್ನಾನ ಮಾಡ್ತಿದ್ಲು ಅಂತ. ಇನ್ನೂ ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನಾವೆಲ್ಲರೂ ಹೋಗೋಣ, ಬನ್ನಿ 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 ಬನ್ನಿ. ಬನ್ನಿ.
ಕಾಜಲ್, ನೀನು ಸ್ನಾನ ಮಾಡ್ಬೇಕು ಅಲ್ವಾ? ಏ ಬೇಗ ವಿಗ್ ಹಾಕೊಳ್ಳೋ. ಆಯ್ತು ಬಾವ. ಹಲೋ, ಹೌದಾ? ಸರಿ, ಈಗಲೇ ಹೊರಟೆ. ಏನಾಯ್ತು ರೀ? ಮ್ಯಾನೇಜರ್ ಕಾಲ್ ಮಾಡಿದ್ರು, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ. ಹಾಗ ಹೋಗೋಣ ಬನ್ನಿ. ಲೋ ಬಂಟಿ, ನೀನ್ ರೆಡಿ ಆಗಿರೋ, ನಾವೀಗ ಬಂದ್ಬಿಡ್ತೀವಿ. ಆಯ್ತಕ್ಕ. ಬಾಯ್, ಬನ್ನಿ. ಏನ್ ಸರ್ ನೀವ್ ಹೇಳ್ತಾ ಇರೋದು? ನಮಗ್ ಬರ್ಬೇಕಾಗಿದ್ ಕಾಂಟ್ರಾಕ್ಟ್ಸ್ ಎಲ್ಲ ಆ ಕಿಶೋರ್ ಕಂಪ್ನಿಗೆ ಹೊರಟೋಗ್ತಾ ಇದ್ಯಾ? ಹೌದು ಮೇಡಮ್, ಇವತ್ತು ಕೂಡ 800 kg ಸ್ವೀಟ್ ಆರ್ಡ್ರು ಆ ಕಂಪ್ನಿಗೆ ಹೊರಟೋಯ್ತು. ಅದಕ್ಕೆ ನಂಗೆ ಡೌಟ್ ಬಂದು ಎನ್ಕ್ವೈರಿ ಮಾಡಿದ್ರೆ ಇದಕ್ ಮುಂಚೆ ನಮ್ಮ ಸ್ವೀಟ್ ಶಾಪಲ್ಲಿ ಕಳಪೆ ಆಯಿಲ್ ಯೂಸ್ ಮಾಡಿದ್ದಕ್ಕೆ ಪಬ್ಲಿಕ್ ಇನ್ನೂ ಆ ಭಯದಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಅದೇ ಹೇಗೆ ಸರ್? ನಾವು ಬಳಸಿರೋ ಆಯಿಲ್ ಕಲಬೆರಕೆ ಆಗಿಲ್ಲ ಅಂತ ನಾವು ಅಂದ್ರೆ ಆಗದೆ ಇರೋರು ಕುತಂತ್ರ ಮಾಡಿರೋದ್ರಿಂದ ಹಾಗಾಯ್ತು ಅಂತ ಪ್ರೂಫ್ ಜೊತೆ ತೋರ್ಸ್ಕೊಟ್ಟಿದೀವಿ. ನಿಜವಾದ ಅಪರಾಧಿಗಳನ್ನ ಪೊಲೀಸವ್ರಿಗೆ ಒಪ್ಸಿದೀವಿ. ಆದ್ರೂ ಇನ್ನೂ ಕಸ್ಟಮರ್ಗಳು ಯಾಕೆ ಹೆದರ್ತಾ ಇದ್ದಾರೆ? ಇಲ್ಲ ರೀ, ಅವ್ರು ಹೇಳ್ತಾ ಇರೋದೇ ಕರೆಕ್ಟ್. ಒಂದು ಸಲ ಕಸ್ಟಮರ್ಗೆ ಅನುಮಾನ ಶುರು ಆದ್ರೆ ಅದು ಅಷ್ಟು ಸುಲಭವಾಗಿ ಹೋಗಲ್ಲ. ನಾವೇ ಹೇಗಾದ್ರೂ ಮಾಡಿ ಅವರಲ್ಲಿರೋ ಅನುಮಾನಗಳನ್ನ ಹೋಗ್ಲಾಡ್ಸೋವರೆಗೂ ಮತ್ತೆ ನಂಬಿಕೆ ಬರೋವರೆಗೂ ನಮ್ ಸ್ವೀಟ್ ಶಾಪ್ಗೆ ಮೊದ್ಲಿನ ವೈಭೋಗ ವಾಪಸ್ ಬರಲ್ಲ. ಮೇಡಮ್ ಹೇಳಿದ್ದು 100% ಕರೆಕ್ಟು ಸರ್. ಏನೋ ಒಂದು ಅದ್ಭುತ ಮಾಡದೆ ಹೋದ್ರೆ ಕಸ್ಟಮರ್ಸ್ ಮತ್ತೆ ನಮ್ಮ ಸ್ವೀಟ್ ಶಾಪ್ ಕಡೆಗೆ ತಿರುಗೂ ಬರಲ್ಲ ಸರ್. ಒಂದ್ ವೇಳೆ ನಾವು ಈ ವಿಷಯದಲ್ಲಿ ನಾವು ಯಾವ ನಿರ್ಧಾರನೂ ತಗೊಂಡಿಲ್ಲ ಅಂದ್ರೆ ನಂಗೆ ಬರಬೇಕಾಗಿರೋ ಸ್ವೀಟ್ ಕಾಂಟ್ರಾಕ್ಟ್ ಎಲ್ಲ ಆ ಕಿಶೋರ್ ಕಂಪ್ನಿಗೆ ಹೊರಟೋಗುತ್ತೆ ಸರ್. ನೋ, ಹಾಗಾಗಕ್ ನಾನ್ ಬಿಡಲ್ಲ. ನಾವೇ ಏನೋ ಒಂದು ಹೊಸದಾಗಿ ಮಾಡ್ಬೇಕು. ಹೊಸದಾಗಿನ? ಹೌದು ರೀ, ನಾವು ಮೊದ್ಲಿಗಿಂತ ಹೊಸ ರೀತಿಲಿ ಸ್ವೀಟ್ಸ್ ರೆಡಿ ಮಾಡ್ತೀವಿ ಅಂತ, ಸ್ವೀಟ್ಸ್ ರೆಡಿ ಮಾಡೋದ್ರಲ್ಲಿ ಹೊಸತನನ ಪಾಲಿಸ್ತೀವಿ ಅಂತ, ನಡೆದಿದ್ದ ತಪ್ಪು ಮತ್ತೆ ನಡೆದಿರೋ ಹಾಗೆ ಹುಷಾರಾಗ್ತೀವಿ ಅಂತ ನಮ್ ಕಸ್ಟಮರ್ಸ್ಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು. ಅದನ್ನ ನಾವು ಹೊಸದಾಗಿ ಪ್ರೆಸೆಂಟ್ ಮಾಡ್ಬೇಕು. ಅರ್ಥ ಆಗ್ಲಿಲ್ಲ ಮೈಥಿಲಿ. ಈಗ ಸೋಷಿಯಲ್ ಮೀಡಿಯಾಗಳನ್ನ, ನ್ಯೂಸ್ ಚಾನೆಲ್ಗಳನ್ನ ನಾವು ಪಬ್ಲಿಸಿಟಿಗೋಸ್ಕರ ಬಳಸ್ಕೋತೀವಿ. ನಮ್ ಕಂಪನಿ ರೆಡಿ ಮಾಡ್ತಾ ಇರೋ ಸ್ವೀಟ್ಸ್ಗಳನ್ನ ಪ್ರಮೋಟ್ ಮಾಡ್ಕೊಳ್ತೀವಿ. ಕಸ್ಟಮರ್ಸ್ಗೆ ನಂಬಿಕೆ ಬರೋ ಥರ ಅನುಮಾನಗಳು ಬಗೆಹರಿಯೋ ಹಾಗೆ ನಾವು ಈವೆಂಟ್ ಮಾಡಬೇಕು. ಈವೆಂಟ್ ಅಂದ್ರೆ? ನಾನು ಹೇಳಿದ ಸ್ವೀಟ್ ಶಾಪ್ ಅದೇ. ಇನ್ ಸ್ವಲ್ಪ ಹೊತ್ತಲ್ಲಿ ಒಳಗಡೆ ಹೋಗ್ತೀಯಾ? ನೀನು ನಮ್ ಕಡೆಯವರು ಅನ್ನೋ ಅನುಮಾನ ಬರ್ದಿರೋ ಹಾಗೆ ನಾನು ಹೇಳಿರೋ ಪ್ಲಾನ್ನ ಪ್ರಯೋಗ ಮಾಡ್ತೀಯಾ? ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಸರ್. ನೀನೇನ್ ಟೆನ್ಷನ್ ಆಗ್ಬೇಡ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಹಿಂದೆ ನಾನಿರ್ತೀನಿ. ನನ್ನ ನಂಬಿ ಹೋಗು, ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ. ಆಯ್ತು ಸರ್. ಅಲ್ಲಿ ನೋಡು, ನಾನು ಹೇಳಿದ್ದ ಲೀಲಾ ಕೃಷ್ಣ ಅನ್ನೋ ಕ್ಯಾಂಡಿಡೇಟ್ ಅವನೇ. ಅಂದ್ರೆ ನಾನು ಬಲೆಗೆ ಹಾಕೊಳ್ಬೇಕಾದ ಮೀನು ಅವನೇ ಅಂತಾಯ್ತು. ಕರೆಕ್ಟ್. ಅವನಿಗೆ ಲೇಡಿ ವೀಕ್ನೆಸ್ ಇದೆ. ಮರಕ್ಕೆ ಸೀರೆ ಉಡ್ಸಿದ್ರು ಬಿಡಲ್ಲ ಅಂತ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನೀನವನನ್ನ ವಶೀಕರಣ ಮಾಡಿ ಅವನ ಮುಖಾಂತರ ತಪ್ಪು ಮಾಡಿಸಿ ಆ ಪ್ಲೇ ಬಾಯ್ನ ಲಾಕ್ ಮಾಡ್ತೀಯ. ಅದನ್ನ ಮುಂದಿಟ್ಕೊಂಡು ಅವನ್ ಸ್ವೀಟ್ ಬಿಸ್ನೆಸ್ನ ನಾನ್ ಡ್ಯಾಮೇಜ್ ಮಾಡ್ತೀನಿ. ಓಕೆ ಸರ್, ಕತೆ ಪೂರ್ತಿ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇನ್ ಮಿಕ್ಕಿದ ಕತೆ ನನಗ್ ಬಿಡಿ, ನಾನ್ ನೋಡ್ಕೋತೀನಿ. ಓಕೆ, ಹೋಗು. ಒಂದು ಸ್ವೀಟ್ ಶಾಪ್ ಅಲ್ಲಿ ಲೇಡಿ ಕಸ್ಟಮರ್ ಜೊತೆ ಮಿಸ್ಬಿಹೇವ್ ಮಾಡ್ತಿರೋ ಲೀಲಾ ಕೃಷ್ಣ ಅನ್ನೋ ನ್ಯೂಸ್ ಬರಬೇಕು. ಲೋ ಉತ್ತಮ್, ನೀನ್ ಸ್ವೀಟ್ ಶಾಪ್ ಕ್ಲೋಸ್ ಮಾಡೋದಕ್ಕೆ ರೆಡಿ ಆಗಿರು. ಅದನ್ನ ನಾವು ನೋಡ್ಕೋತೀವಿ. ಅದನ್ನ ಹೇಗ್ ಪ್ರಮೋಟ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಳಿ. ಓಕೆ ಸರ್, ನನಗೆ ಗೊತ್ತಿರೋ ಸೋಷಿಯಲ್ ಮೀಡಿಯಾ ಎಲ್ಲರ ಜೊತೆ ಮಾತಾಡ್ತೀನಿ. ಅಗತ್ಯ ಬಿದ್ದರೆ ನಮ್ಮ ಮನೇಲಿ ನಡೆಯೋ ಪ್ರೋಗ್ರಾಮ್ನ ಲೈವ್ ಟೆಲಿಕಾಸ್ಟ್ ಮಾಡೋಣ.
ವಾವ್ ಮಾಡೋಣ. ಏನು ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮು, ಲೈವ್ ಟೆಲಿಕಾಸ್ಟ್ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನ್ ವಿಷಯ? ಮ್ಯಾನೇಜರ್ ಅವರೇ, ನಮ್ಮ ಮಾವನ್ಗೆ ನೀವು ಹೇಳಿದ್ದೆಲ್ಲನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಹಾ